ಇವತ್ತಿನ ಪಯಣ ಬಂದು ಮೂಡುಬಿದ್ರೆ, ಅದಾದಮೇಲೆ ಧರ್ಮಸ್ಥಳ, ಅದಾದಮೇಲೆ ಕುಕ್ಕೆ, 3 ಕವರ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಮೂಡುಬಿದ್ರೆಯಲ್ಲಿ ಮಗನ ಮಾತಾಡಿಸ್ಕೊಂಡು, ಟೀಚರ್ಸ್ ಎಲ್ಲ ಮಾತಾಡಿಸ್ಕೊಂಡು ಎಲ್ಲ ವಿಚಾರಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಈವ್ನಿಂಗ್ ನಾವು ಬಸ್ ಹತ್ತಿದಾಗೆ ಅಲ್ಲಿ 3:30-4 ಗಂಟೆ ಆಗೋಗಿತ್ತು ಬಸ್ ಹತ್ತಿದಾಗ. ಅದಾದಮೇಲೆ ಧರ್ಮಸ್ಥಳಕ್ಕೆ ಬಂದು ತಲುಪಿದ್ದೆ ನಾವು 7 ಗಂಟೆ ಆಗಿತ್ತು. ಬಂದು ನೋಡಿದ್ರೆ ಫುಲ್ ರಶ್ಶು, ಎಲ್ಲಿ ನೋಡಿದ್ರೆ ರೂಮ್ಸ್ ಇಲ್ಲ, ಎಲ್ಲ ಕಡೆ ರೂಮ್ಸ್ ಇಲ್ಲ, ನೋ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಬೋರ್ಡು. ಉಪರಾಷ್ಟ್ರಪತಿ ಬರ್ತಾರೆ ಅಂತ ಅಂದ್ಬಿಟ್ಟು ಪೂರ್ತಿಯಾಗಿ ರೆಡಿ ಮಾಡ್ಯಾರೆ. ದೇವಸ್ಥಾನ ಎಲ್ಲ ರೋಡ್ಗೆಲ್ಲ ಅಲಂಕಾರ ಮಾಡ್ಯಾರೆ. ಆ್ಯಸ್ ಯೂಶುವಲ್ ನಾನು ಯಾವಾಗೂ ನನ್ನ ಮಗನ ನೋಡ್ಕೊಂಡು ಬಂದು ಧರ್ಮಸ್ಥಳಕ್ಕೆ ಬಂದು ಹೋಗ್ತೀನಿ. ಇವತ್ತು ಬಂದಿದ್ದೆ, ನೋಡ್ತಾ ಇರ್ಬೋದು ಫುಲ್ ಡೆಕೋರೇಷನ್ ಆಗಿದೆ. ನಾನು ಇಲ್ಲೇ ನೋಡಿ ಬ್ಯಾನರ್ ಕೂಡ ಹಾಕಿದೆ, ಉಪರಾಷ್ಟ್ರಪತಿ ಅವ್ರು ಬರ್ತಾರೆ ಅಂದ್ಬಿಟ್ಟು ಬ್ಯಾನರ್ ಕೂಡ ಹಾಕಿ ಇಲ್ಲಿ ಫುಲ್ ರೆಡಿ ಮಾಡಿದ್ದಾರೆ. ತುಂಬ ಜನ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಜನ ಇರಲಿಲ್ಲ, ನಾನು ಲೈವ್ ಮಾಡ್ಕೊಂಡು ಹೋಗಿದ್ದೆ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಾತಾಡೋ ಯಾವುದು ಕಡೆ ರೂಮ್ ಖಾಲಿ ಇಲ್ಲ, ಏನೂ ಇಲ್ಲ, ಫುಲ್ಲು ರೂಮ್ ಬುಕ್ ಆಗಿದೆ. ಹುಡುಕಿ ಸಾಕಾಗಿ ಲಗೇಜ್ ಮೇಲೆ ಬ್ಯಾಗ್ ಸಿಕ್ಬಿಟ್ಟು ನೋಡಿ ಎಷ್ಟು ಜನ ಇದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ. ರೂಮ್ಸ್ ಅಂತೂ ಒಂದೂ ಇಲ್ಲ. ಎಲ್ಲಿ ಇವತ್ತು ಲಗೇಜ್ ರೂಮಲ್ಲಿ ಬ್ಯಾಗಿಗೆ ಬಂದಿದ್ದೀನಿ. ಇವತ್ತು ಅದು ನಂಬರ್ ಕೂಡ ಕೊಟ್ಟು ಬಂದಿದ್ದೀನಿ ಶರಾವತಿಯಲ್ಲಿ. ಖಾಲಿ ಆದರೆ ಕೊಡ್ತೀನಮ್ಮ ನಿಮಗೆ ಅಂತ. ನೋಡಬೇಕು ನಮ್ಮ ಅದೃಷ್ಟ ಸಿಗುತ್ತೋ ಇಲ್ಲ ರೂಮು ಅಂತ. ನಾನು ಅಮ್ಮ ಇಬ್ಬರೇ ಇದ್ದೀವಿ. ಲೇಟ್ ಬೇರೆ ಆಗೋಯ್ತು ಇವತ್ತು. ಯಾವಾಗೂ ಬೇಗ ಬಂದು ಹೋಗ್ಬಿಡ್ತಿದ್ವಿ. ಮಧ್ಯಾಹ್ನ ಒಂದು 5 ಗಂಟೆಗೆಲ್ಲ ದರ್ಶನ ಆಗಿ ಆರಾಮಾಗಿ 9 ಗಂಟೆಗೆ ದರ್ಶನ ಆಗಿ ಊಟ ಆಗಿ ಬಸ್ ಹತ್ತು ಬರ್ತಿದ್ವಿ. ಇವತ್ತು ಇಷ್ಟೊತ್ತಾರು ಇನ್ನೂ ದರ್ಶನ ಆಗಿಲ್ಲ. ಕಾಲೇಜಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ನೋಡೋದಲ್ಲ ಸಿಕ್ಕಾಪಟ್ಟೆ ಜನ. ನಾನು ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ನೋಡಿ. ದರ್ಶನಕ್ಕೆ ರೆಡಿ ಆಗಿಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಸೀರೆ ಬೇರೆ ಉಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾವಾಗೂ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಕಾಲೇಜಿಗೆ ಅಂದ್ಬಿಟ್ಟು ಸೀರೆ ಹಾಕ್ಕೊಂಡು ಹೋಗಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಓಕೆ ಬನ್ನಿ ದರ್ಶನಕ್ಕೆ ಹೋಗ್ಬಿಟ್ಟು ಎಲ್ಲ ಫೋಟೋ ತರಿಸ್ಕೊಂಡು ನಾನೇ ಅಂದ್ಕೊಂಡು ಬಂದೆ ಎಕ್ಸಾಮ್ ಟೈಮಿಗೆ ಜನ ಇರಲ್ಲ ಅಂತ ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಯ್ಯೋ ಸಿಕ್ಕಾಪಟ್ಟೆ ಜನ ಅಂದರೆ ಜನ. ನಾಳೆ ಉಪರಾಷ್ಟ್ರಪತಿ ಬರ್ತಾರೆ ಅಂತ ಜನ ಇದ್ದಾರೋ ಇಲ್ಲ ಏನಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜನ, ಕಾರುಗಳು, ಬೈಕ್ಗಳು. ಸೋಮವಾರ ಅಂತಲೋ ಏನಂತ ಗೊತ್ತಿಲ್ಲ. ತುಂಬ ಹೆವಿ ಜನ ಇದ್ದಾರೆ. ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕ್ಯೂಯಲ್ಲಿ ನಿಂತ್ಕೊಂಡಾಗ ಗೊತ್ತಾಗುತ್ತೆ ದರ್ಶನ ಇವತ್ತು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಟೈಮ್ ಒಂದು 8 ಗಂಟೆ 8:05 ಆಯಿತು. ನೋಡೋಣ ದರ್ಶನ ಎಷ್ಟು ಬೇಗ ಆಗುತ್ತೆ ನೋಡೋಣ. ದೇವ್ರ ದರ್ಶನ ಆಯಿತು. 3:15 ಅವರ್ ಕರೆಕ್ಟಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಇವಾಗ ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೋಗಿ ಊಟ ಪ್ರಸಾದ ತೊಗೊಂಡು ಹೋಗೋದು. ಜನ ಎಷ್ಟಿದ್ದಾರೆ ಅಂತ ಮತ್ತೆ ನೋಡ್ತೀರಾ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀವಿ. ಇದೆಲ್ಲ ಕಾಣೋದೇ ಇಲ್ಲ ಲೈಟು. ದೇವಸ್ಥಾನದಲ್ಲಿ ಒಂದಷ್ಟು ಜನ ಇದ್ದು ಕ್ಯೂಯಲ್ಲಿ ಒಂದಷ್ಟು ಜನ ಬೇಗ ಬಿಟ್ಟು ಸಾಯಂಕಾಲ ಲೇಟ್ ಆಗೋಯ್ತು ಅಂತಂದ್ಬಿಟ್ಟು ಇವಾಗ ಇಲ್ಲೊಂದಷ್ಟು ಜನ ಇದ್ದಾರೆ. ಸಿಕ್ಕಾಪಟ್ಟೆ ಜನ. ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಈ ಥರ. ರೋಡೆಲ್ಲ ಫುಲ್ ಡೆಕೋರೇಷನ್ ಮಾಡಿದ್ದಾರೆ ಈ ಥರ. ನಾಳೆ ಏನೋ ಇದ್ದರೆ ವಿಡಿಯೋ ಮಾಡ್ತೀನಿ ಕಂಟಿನ್ಯೂ. ಇಲ್ಲಾಂದರೆ ಬೆಳಗ್ಗಿನ ಬೇಗ ನಾವು ಎದ್ದು ಕುಕ್ಕೆಗೆ ಹೋಗೋದ್ರಿಂದ ಬೇಗ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಆದಷ್ಟು ಇದ್ದರೆ ಬೇಗ ಬೆಳಗ್ಗೆ ಇಲ್ಲೇ ಇದ್ದು ಹೋದರೆ ವಿಡಿಯೋ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಪ್ರಸಾದಕ್ಕೆ ಹೋಗ್ತಾಯಿದ್ದೀವಿ. ಪ್ರಸಾದ ಊಟ ಮಾಡಿಕೊಂಡು ರೂಮು ಏನು ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಅಯ್ಯಪ್ಪ ಸ್ವಾಮಿಗಳೇ ಇದ್ದಾರೆ ಇಲ್ಲಿ. ಇವತ್ತು ಸಿಕ್ಕಾಪಟ್ಟೆ ಫುಲ್ಲು ದೇವಸ್ಥಾನ ಫುಲ್ ಅಯ್ಯಪ್ಪ ಸ್ವಾಮಿಗಳೇ ಇದ್ದಾರೆ ಇಲ್ಲಿ. ರೂಮ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಊಟ ಪ್ರಸಾದ ಮಾಡ್ಕೊಂಡು ಹೋಗಿ ರೂಮ್ ಏನಾಗುತ್ತೆ ಅಂತ ನೋಡಬೇಕು. ಓಕೆ ಬನ್ನಿ ಪ್ರಸಾದ ತಿಂದ್ಕೊಂಡು ಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ದಾವಣಗೆರೆಯಿಂದ ಬಂದಿರೋದು. ರೂಮ್ಸೇ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ಆನೆ ಇದೆ ಮೇಡಮ್ ಅಲ್ಲಿ. ಆನೆ ನಿಂತ್ಕೊಂಡ್ಬಂದಿಲ್ಲ ಸರ್. ಒರಿಜಿನಲ್ ಆನೆನ ಅಂದರೆ ಡೂಪ್ಲಿಕೇಟ್ ಆನೆ ನಾನು ಅಲ್ಲ, ಒರಿಜಿನಲ್ ತಾನೇ ಕಾಣ್ತಾ ಇದ್ದೆ. ನಾಳೆ ಉಪರಾಷ್ಟ್ರಪತಿಯವರು ಏನಕ್ಕೆ ಬರ್ತಾರೆ, ಇದು ಇನಾಗ್ರೇಷನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ನೋಡಿದ್ರಲ್ಲ ಏನಿದು ಅಂತಂದರೆ ತಿರುಪತಿ ಸ್ಟೈಲಲ್ಲಿ ಮಾಡ್ತಾರೋ ಅಂತ ಕ್ಯೂ ಸಿಸ್ಟಮ್ಗೆ ಇದು. ಜನಗಳ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಲ್ಲ, ದೇವಸ್ಥಾನ ಸುತ್ತ ತಿರ್ಕೊಂಡು ಹೋಗೋ ಬರಲಿ ಈ ಥರ ಮಾಡಿಕೊಟ್ಬಿಟ್ಟಿದ್ದಾರೆ.
ಅಲ್ಲಿ ನಿಂತ ಆನೆಗಳು ನಿಜವಾಗ್ಲೂ ಒರಿಜಿನಲ್ ಏನೋ ಅಂದ್ಕೊಂಡೆ ನಾನು, ಒರಿಜಿನಲ್ ಅಲ್ಲ. ಬನ್ನಿ ಮುಂದೆ ನೋಡೋಣ, ಊಟಕ್ಕೆ ಹೋಗೋಣ ಫಸ್ಟ್. ಅಮ್ಮ ಕಾಯ್ತಿದ್ದಾರೆ. ಎಷ್ಟು ಜನ ಇದ್ದಾರಮ್ಮ. ಬಾ ಬಾಮ್ಮ ಹೋಗೋಣ. ಬೆಳಗ್ಗೆ ರೆಡಿಯಾಗಿ ಬಂದಿದ್ದೀವಿ, ಇವಾಗ ದಸರಕ್ಕೆ ಹೋಗ್ಬೇಕು. ಇವಾಗ ನೋಡೋಣ ಏನಾಗುತ್ತೆ ಏನು ಅಂತ. ತುಂಬ ಜನ ಇದ್ದಾರೆ ಸಿಕ್ಕಾಪಟ್ಟೆ. ನಾನು ಅಮ್ಮ ರೆಡಿಯಾಗಿದ್ದೀನಿ, ಫುಲ್ ರೆಡಿಯಾಗಿ ಬಂದಿದ್ದೀವಿ. ಬಸ್ಸಿಗೆ ಕುಕ್ಕಾಗಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದರೆ ಅಮ್ಮ ಇಲ್ಲ ಧರ್ಮಸ್ಥಳ ಹೆಂಗೋ ಬೆಳಗ್ಗೆ ರೆಡಿ ಆಗಿದ್ದೀವಿ, ದರ್ಶನ ಮಾಡ್ಕೊಂಡೇ ಹೋಗಬೇಕು ಅಂತ ಅಮ್ಮ ಹೋಗಲೇಬೇಕು ಅಂದು. ಓಕೆ ಆಯಿತು ಅಂದ್ಬಿಟ್ಟು ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಲಗೇಜ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಚಪ್ಪಲ್ ಬಿಟ್ಬಿಟ್ಟು ಲಗೇಜ್ ರೂಮಲ್ಲಿ ಲಗೇಜ್ ಇಕ್ಬಿಟ್ಟು ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ಇಕ್ಬಿಟ್ಟು ಮತ್ತೆ ರಶ್ ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ಕೊತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೆ ನೋಡೋಣ ಬನ್ನಿ. ದರ್ಶನ ಮಾಡಿಕೊಂಡು ಬಸ್ ಹತ್ತೋಣ, ಕುಕ್ಕೆಗೆ ಹೋಗಿ ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಹೋಗಬೇಕು. 1 ಗಂಟೆಗೆ ನಾವು ಬುಕ್ಕಿಂಗ್ ಆಲ್ರೆಡಿ ಬುಕ್ ಮಾಡಿಕೊಂಡೇ ಬಂದಿದ್ದೀವಿ ಬಸ್ನ. ಹೋಗ್ಬೇಕಾದ್ರೆ ಬುಕ್ ಮಾಡ್ಕೊಂಡು ಹೋಗಿದ್ವಿ, ಬರಬೇಕಾದ್ರೆ ಬುಕ್ ಮಾಡಿದ್ವಿ. ಮಧ್ಯದಲ್ಲಿ ಎಲ್ಲ ಹತ್ತೋದು ಇಳಿಯೋದು ಯಾವುದಕ್ಕೂ ಬುಕ್ ಮಾಡಿರಲಿಲ್ಲ ನಾವು. ಡೈರೆಕ್ಟಾಗಿ ಕುಕ್ಕೆಯಿಂದ ಡೈರೆಕ್ಟ್ ಬೆಂಗಳೂರಿಗೆ ಬುಕ್ ಮಾಡ್ಕೊಂಡು ಹೋಗಿದ್ವಿ ಬಸ್ನ, KSRTC ಬಸ್ನ ಬುಕ್ ಮಾಡಿದ್ವಿ. ನೋಡೋಣ ಬನ್ನಿ ದರ್ಶನ ಹೇಗಾಗುತ್ತೆ ಏನು, ಮುಂದೆ ಹೋಗೋಣ. ಈ ಬಿಲ್ಡಿಂಗ್ ನೋಡ್ತಾ ಇಲ್ಲ, ಈ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡೋದಕ್ಕೆ ಅಂತಂದು ವೈಸ್ ಪ್ರೆಸಿಡೆಂಟ್ ಬರ್ತಿದ್ದಾರೆ. ಇದನ್ನ ಇನಾಗ್ರೇಷನ್ ಮಾಡೋದಕ್ಕೆ ಅಂತ ಡೆಕೋರೇಷನ್ ನಡೀತಾ ಇದೆ. ಯಾವಾಗ ಬರ್ತಾ ಅಂತ ಇನ್ನೂ ಕರೆಕ್ಟಾಗಿಲ್ಲ. ನಾನು ಇವತ್ತು ಅಂದ್ಕೊಂಡೆ, ಅದು ಇವತ್ತಲ್ಲ, ನಾಳೆ ನಾಡಿದ್ದು ಯಾವಾಗೂ ಬರ್ಬೋದು. ನೋಡ್ತಾ ಇರೋದೆಲ್ಲ ಫುಲ್ ಡೆಕೋರೇಷನ್ ಆಗಿದೆ. ಕ್ಯೂ ಸಿಸ್ಟಮ್ ಹೇಗೆ ತಿರುಪತಿಯಲ್ಲಿ ಕ್ಯೂ ಸಿಸ್ಟಮ್ ಇದೆಯೋ ಅದೇ ರೀತಿ ಕ್ಯೂ ಸಿಸ್ಟಮ್ನ ಇದು ಮಾಡಲಾಗಿದೆ. ದರ್ಶನ ಆಯಿತು, ಮುಗೀತು. ದರ್ಶನ ಮುಗಿಸ್ಕೊಂಡ್ವಿ ಬೆಳಗ್ಗೆ, ಚೆನ್ನಾಗಾಯಿತು. ಅರ್ಧ ಗಂಟೆಗೆಲ್ಲ ಆಗೋಯ್ತು ಜನ ಇದ್ರೂ. ಇವಾಗ ಸೀದಾ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಕುಕ್ಕೆಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಸೀದಾ ಮನೆ ಕಡೆ ಬಸ್ ಹತ್ತಬೇಕು. ಕುಕ್ಕೆಯಲ್ಲಿ ನೋಡಬೇಕಿನ್ನು ಎಷ್ಟು ಜನ ಇರ್ತಾರೋ ಏನೋ ಅಂತ. ಏಕೆಂದರೆ ಇಲ್ಲೇ ಎಷ್ಟು ಜನ ಅಂದರೆ ಇಲ್ಲಿ ಬಂದದ್ದು ಅಲ್ಲಿ ಹೋಗ್ತಾರೆ. ನೋಡೋಣ ಅಲ್ಲಿ ಎಷ್ಟು ಜನ ಇದ್ದಾರೋ, ಎಷ್ಟು ಖಾಲಿ ಇದೆಯೋ ಅಂತ. ಇಲ್ಲಂತೂ ಫುಲ್ ಆಗಿಬಿಟ್ಟಿದೆ. ಲಾಸ್ಟ್ ಫೈನಲಾಗಿ ನಮಗೆ ಗಂಗೋತ್ರಿಯಲ್ಲಿ ರೂಮ್ ಸಿಕ್ತು. ರಾತ್ರಿ 9:30 ಹೋದಾಗ 10 ಗಂಟೆ ನೀರಷ್ಟು. ಆವಾಗ ಅಲ್ಲಿವರೆಗೂ ಹೋಗಿ ನಡ್ಕೊಂಡು ಹೋಗಿ ಕೇಳಿದ್ದಕ್ಕೆ ಫೈನಲಾಗಿ ಒಂದು ರೂಮ್ ಸಿಕ್ತು ನಮಗೆ. ಆರಾಮಾಗಿ ರೆಸ್ಟ್ ತೊಗೊಂಡು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದರ್ಶನ ಮುಗೀತು. ಕುಕ್ಕೆಗೆ ಹೊಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು. ಓಕೆ ಬನ್ನಿ. ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಕುಕ್ಕೆಗೆ ಬಂದ್ವಿ. ಇವಾಗ ಬಸ್ ಇಳಿದು ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಕುಕ್ಕೆ ನೋಡೋಣ ಅಂತ ಬಂದ್ವಿ ದೇವಸ್ಥಾನ ಹತ್ರ. ಫಸ್ಟ್ ಟೈಮ್ ಇಲ್ಲಿ ಕುಕ್ಕೆಗೆ ನಾವು ಇಬ್ಬರೇ ಬರ್ತಾರೆ. ಲಾಸ್ಟ್ ಟೈಮ್ ಧರ್ಮಸ್ಥಳ ಒಂದೇ ಮುಗಿಸ್ಕೊಂಡು ಹೋಗಿದ್ವಿ. ಈ ಸಲ ಕುಕ್ಕೆಗೂ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ನೋಡೋಣ. ನೆಕ್ಸ್ಟ್ ಟೈಮ್ ಬಂದರೆ ಫುಲ್ ರೌಂಡ್ ಹಾಕ್ಕೊಂಡು ಹೋಗೋಣ ಅಂತೀವಿ. ಏನಾಗುತ್ತೆ ಗೊತ್ತಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ಬಂದಿದೆ, ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ನೆನ್ನೆ ಎಲ್ಲ ಜಾತ್ರೆ ಆಯ್ತಂತೆ. ಮೊನ್ನೆ ಸೋಮವಾರ 5ನೇ ತಾರೀಕು. ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಭಾನುವಾರನಾ? ಹಾಂ ಭಾನುವಾರ. ಭಾನುವಾರ ನೈಟ್ ಹತ್ತಿದ್ದು. ಎಷ್ಟು ಚೆನ್ನಾಗಿ ನೀವೇನೋ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಧರ್ಮಸ್ಥಳ ಕುಕ್ಕೆ ಆ ಕಡೆ ಹೋಗಬೇಕು ಅಂದಾಗ KSRTC ಬಸ್ಸಲ್ಲಿ ಹೋಗಬೇಕು ಅಂದಾಗ ಬುಕ್ ಮಾಡ್ಕೊಳೋದು ಬೆಟರ್. ಯಾವುದಕ್ಕೂ ನೀವು ಹೋಗೋದಕ್ಕೆ ಬರೋದಕ್ಕೆ ಬುಕ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಯಾಕೆ ಅಂತ ಬನ್ನಿ ಮುಂದೆ ಹೇಳ್ತೀನಿ. ಹಾಗೆ ಕಾಲು ಉದಿತಾ ಇದೆ ಅಂತ ಚಪ್ಪಲಿಗಳು ಇಲ್ಲೇ ಬಿಟ್ಟು ನೋಡು ಎಲ್ಲ ರಾಶಿ. ಏನು ಇಷ್ಟೊತ್ತಿಗೆ ಬಿಸಿಲೇ. 11 ಗಂಟೆಗೆ ಬಂದಿದ್ದೀವಿ ನಾವು. 9:45 ಬಸ್ ಹತ್ತಿದ್ದಕ್ಕೆ ಕರೆಕ್ಟಾಗಿ 11 ಗಂಟೆ 11:10ಕ್ಕೆ ಬಂದಿದ್ದೀವಿ. 11:15. ಎಲ್ಲಿ ಬಿಡೋದು ಚಪ್ಪಲಿ? ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ ಒಳಗಡೆ, ಅಲ್ಲೇ ಬಿಟ್ಟು ಬ್ಯಾಗ್ ಲಗೇಜ್ ಕೂಡ ಅಲ್ಲೇ ಇದೆ. ಲಗೇಜ್ ಕೂಡ ಅಲ್ಲಿ ಇಟ್ಬಿಟ್ಟು ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು 1 ಗಂಟೆ ಬಸ್ಗೆ ಹತ್ತೋಣ. ಜನ ಸುಮಾರಾಗಿದ್ದಾರೆ. ಎಲ್ಲ ಧರ್ಮಸ್ಥಳದಿಂದ ಬಂದವರು. ಅಷ್ಟೊಂದು ಕ್ಯೂ ಇಲ್ಲ, ಏನಿಲ್ಲ. ಆರಾಮಾಗಿ ದರ್ಶನ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ನೋಡಿ ಭಾನುವಾರ ಎಲ್ಲ ತೇರು ಎಳಿರ್ದಲ್ಲ ಅದೆಲ್ಲ ಬಿಚ್ತಾ ಇದ್ದಾರೆ ಇವತ್ತು.
ಯಾಕೆ ಅಂತ ಅಂದರೆ ನಾನು ಬುಕ್ ಮಾಡಿದ್ದು 1 ಗಂಟೆಗೆ ಕುಕ್ಕೆಯಿಂದ ಬುಕ್ ಮಾಡ್ಕೊಂಡು ಹೋಗಿದ್ದೆ. ಏನೂ ರಶ್ ಇರೋದಿಲ್ಲ, ಖಾಲಿ ಇರುತ್ತೆ ಅಂತ ನಾವು ಅಂದ್ಕೊಂಡು ಹೋಗಿದ್ದು. ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ನೋಡೋದಲ್ಲ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಧರ್ಮಸ್ಥಳದಲ್ಲಿ ಒಂದಷ್ಟು ಜನ ಇದ್ದು, ಕುಕ್ಕೆಯಲ್ಲಿ ಕೂಡ ಅಷ್ಟೊಂದು ಜನ ಇದ್ದಾರೆ. ಊಟಕ್ಕೆ ನೋಡ್ಕೊಳ್ಳಿ ಎಷ್ಟು ಜನ ಕೂತಿದ್ದಾರೆ. ನಾವು ಊಟಕ್ಕೆ ಕುತ್ಕೊಬೇಕು ಅಂದಾಗ ತುಂಬಾ ಪೀಕ್ ಇತ್ತು, ರಶ್ ಅಂದರೆ ರಶ್ ಇತ್ತು. ಬನ್ನಿ ದೇವಸ್ಥಾನ ಫಸ್ಟ್ ದರ್ಶನ ಮಾಡೋಣ, ಅದಾದಮೇಲೆ ಮುಂದೆ ಯಾವ ರೀತಿ ಬಸ್ ಹತ್ತಿದ್ವಿ ಅಂತ ಹೇಳೋಣ. ಇವಾಗ ಇಲ್ಲಿ ದೇವಸ್ಥಾನದ ಒಳಗಡೆಯಿಂದನೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಇಲ್ಲಿ, ಇದಕ್ಕೂ ಮುಂಚೆ ನಾನು ಹೋಗೇ ಇಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾರೆ. ಇದೆನಾ ಗ್ರೇಟ್. ಇಲ್ಲಿ ಬಂದಿದ್ದೆ ಅನ್ಸುತ್ತಮ್ಮ, ಇಲ್ಲಿ ಸ್ನಾನಕ್ಕೆ ಬಂದಿದ್ದೆ ಇಲ್ಲ, ಗೊತ್ತೇ ಇಲ್ಲ ನನಗೆ. ಚಿಟ್ಟೆಗಳು ನೋಡಿ, ಒಂದೇ ಕಲರ್ ಚಿಟ್ಟೆ ಹೆಂಗೆ ಗೊತ್ತಾಯ್ತಲ್ಲ. ಎಲ್ಲಿತ್ತು? ಒಂದೇ ಕಲರ್ ಚಿಟ್ಟೆ, ವೈಟ್ ಕಲರ್ ಚಿಟ್ಟೆಗಳು. ಪುಷ್ಪೋದ್ಯಾನ. ನದಿ ನೀರು ಹರ್ಕೊಂಡು ಹೋಗ್ತಾ ಇದೆ, ನೇತ್ರಾವತಿ ನೀರು, ಏನೋ ಗೊತ್ತಿಲ್ಲ. ಮನೆಗಳು ಬೇರೆ ಕಟ್ಟೋದು, ಅದ್ರ ಮೇಲೆ ಕಲ್ಲುಗಳು ಜೋಡಿಸಿ ಏನು ದೇವಸ್ಥಾನ ಅಂತ ಹಾಕೋರ ಇಲ್ಲಿ. ಎಷ್ಟು ಚಂದ ಇದೆ. ಇದು ಫಸ್ಟ್ ಟೈಮ್ ಬಂದಿರೋದು. ನೀನು ಬಂದಿದ್ದಮ್ಮ? ಹಾಂ. ಆಹಾ, ತಣ್ಣಗಿದೆ ಕಾಲು ಮುಂದಕ್ಕೆ. ಹಾಂ, ಇಲ್ಲೇ ನೀರು ತುಂಬ್ಕೊಂಡು ಬಿಟ್ರೆ ದೇವಸ್ಥಾನದವರೆಗೂ ಬಂದ್ಬಿಡ್ತಾ. ಅಲ್ಲಿ ಕಟ್ಟೋದಕ್ಕೆ ಅಲ್ಲಿ ಹೋಗ್ಬೇಕು. ಆ ಕಡೆ ಮೀನುಗಳು ನೋಡಿ, ಅಲ್ಲಿ ಕಾಣಲಿಲ್ಲ, ಇಲ್ಲಿ ಕಾಣ್ತಿದೆ ಸಣ್ಣ ಸಣ್ಣ ಮೀನುಗಳು. ನಿಂತೈತೆ ಫಸ್ಟ್ ಕಟ್ಟಿದ್ದು ಅಲ್ಲಾಡ್ತೈತೆ. ಈಗ ನೀರೆಲ್ಲ ಅಲ್ಲಾಡ್ತೈತೆ. ಹೋಗ್ಲಿ ಬಾ. ದೇವ್ರು ನನಗೆ ಇವಾಗ ಸದ್ಯಕ್ಕೆ ಕೊಡಲ್ಲ ಅನ್ಸುತ್ತೆ. ಕೊಡ್ತಾನೆ ಸ್ವಲ್ಪ ನಿಧಾನಕ್ಕೆ ಬಾ. ನಾನು ಅಲ್ಲಿ ಹೋಗಿ ಕಟ್ಬಿಟ್ಟು ಬಂದೆ ಮನೇನ, ಆದಷ್ಟು ಬೇಗ ಮನೆ ಕಟ್ಟಂಗಾಗಲಿ ಅಂತ. ನಡಿಯಮ್ಮ. ಪುಷ್ಪವನ ಇದು. ಎಲ್ಲ ಬಟ್ಟೆ ಒಣಗಾಕ್ತಾ ಇದ್ದಾರೆ. ಓಕೆ, ಟೈಮ್ ಆಗೋಯ್ತು ಬಸ್ಸಿಗೆ. ಊಟ ಮಾಡಿ ಹೋಗೋಷ್ಟು ಲೇಟ್ ಆಗುತ್ತೆ, ಅದಕ್ಕೆ ಫಾಸ್ಟಾಗಿ ಓಡ್ತಾ ಇದ್ದೀವಿ. ನಾನು ಇದು ಫಸ್ಟ್ ಟೈಮ್ ಬಂದು ಇಲ್ಲಿ ನೋಡಿದ್ದು. ಚೆನ್ನಾಗಿದೆ ದೇವಸ್ಥಾನ. ನದಿ ಪಕ್ಕದಲ್ಲಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ತುಂಬ ಜನ ಇದ್ದಾರೆ, ಅಲ್ಲಿ ಬಂದವರೆಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಇದು ಮೇಯ್ನ್ ಬಾಕ್ಲು ಪುಷ್ಪವನಕ್ಕೆ. ಬಸ್ ಇದ್ದಿದ್ದು 1:15ಗೆ, 1:20ಗೆ ಬಸ್ ಇದ್ದಿದ್ದು ಕರೆಕ್ಟಾಗಿ. ನಮಗೆ 1 ಗಂಟೆಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದು ನಮಗೆ ಫೋನ್ ಮಾಡೋದಕ್ಕೆ. ಊಟಕ್ಕೆ ಕೂತಿದ್ದೀವಿ, ಇದೆಲ್ಲ ದರ್ಶನ ಮಾಡ್ಕೊಂಡು ಹೋದ್ವಿ. ಊಟಕ್ಕೆ ಅಂತ ಕೂತ್ಕೊಂಡು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ರೆ ಫುಲ್ ರಶ್ ಇತ್ತು. ಅಂಥದ್ರಲ್ಲಿ ಏನೋ ಸರ್ಕಸ್ ಮಾಡಿ ಬೇಗ ಹೋದ್ವಿ. ಪ್ರಸಾದ ಊಟ ಮಾಡ್ತಾಯಿದ್ವಿ, ಅಷ್ಟೊತ್ತಿಗೆ ಫೋನ್ ಬಂತು ಕಂಡಕ್ಟ್ರಿಂದ. ಅವರು ಬಸ್ ಮೂವ್ ಆಗ್ತಾಯಿದೆಯಮ್ಮ, ಬೇಗ ಬರಬೇಕು, ಇಲ್ಲಾಂದರೆ ನಾವು ಓಡ್ತೀವಿ ಅಂತ ಅಂದ್ಬಿಟ್ರು. ಆಯಿತು ಇರಿ ಸರ್, ಒಂದು 5 ನಿಮಿಷ ಅಂತ ಅಂದ್ಬಿಟ್ಟು ಹೋದ್ವಿ. ಒಂದು 5 ನಿಮಿಷ ಹೆಚ್ಚು ಕಮ್ಮಿಯಾಗಿ ಹೋದ್ವಿ. ಬೇಗ ಓಡಿದ್ವಿ, ಲಗೇಜ್ ಹಾಕ್ಕೊಂಡು ಓಡಿದ್ವಿ. ಪ್ರಸಾದ ಊಟ ಮಾಡಿಬಿಟ್ಟು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಹೋದರೆ ಬಸ್ಸಲ್ಲಿ ಫುಲ್ಲು ರಶ್ ಆಗಿದೆ. ನಮ್ಮ ಸೀಟ್ ಮಾತ್ರ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಎಲ್ಲರೂ ಕೇಳ್ತಾಯಿದ್ರು, ಎಲ್ಲಿ ಯಾರು ಈ ಸೀಟವ್ರು, ಯಾರು ಈ ಸೀಟವ್ರು, ಯಾರನ್ನೂ ಕುತ್ಕೊಳಕ್ಕೂ ಬಿಟ್ಟಿಲ್ಲ, ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಹೀಗೆ ಪೀಕ್ ಟೈಮಲ್ಲಿ ಹೋದಾಗ ನೀವು ಒಂದು ಬುಕ್ ಮಾಡ್ಕೊಂಡು ಹೋದರೆ ಬೆಟರ್. 20 ರೂಪಾಯಿ ಆಗುತ್ತೆ ಒಂದು ಟಿಕೆಟ್ಗೆ, ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡೋದು ಲೇಡೀಸ್ಗೆ. ಏನೂ ಆಗಲ್ಲ ನೋಡಿ. ಇಲ್ಲ ಅಂದಿದೆ ಫುಲ್ಲು ನೀವು ನಿಂತ್ಕೊಂಡ್ಬರ್ಬೇಕಾಗಿತ್ತು. ಇಂಥ ತುಂಬ ಜನ ಇದ್ದಾಗ ಇದು ವರ್ಕು ಕೂಡ ಆಗುತ್ತೆ. ಆರಾಮಾಗಿ ಬಂದ್ವಿ. ಅಮ್ಮೋ ಎಷ್ಟು ಜನ ನಮ್ಮ ಏನೋ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಆಶ್ಲೇಷ ಪುಲ್ಲಿ ಪೂಜೆ, ಅದಕ್ಕೆ ಅದೆಲ್ಲ ಆ ಕಡೆನೂ ಕೂತೋದು, ಈ ಕಡೆನೂ ಕೂತೋದೆ. ಅಯ್ಯಪ್ಪ. ಬಸ್ ಹತ್ತಿದ್ವಿ, ಸೀಟ್ ಸಿಕ್ತು, ಆರಾಮಾಗಿ ಕೂತ್ಕೊಂಡ್ವಿ. ಬೆಂಗಳೂರು ಕಡೆ ಪಯಣ ಮುಗೀತು ನಮ್ಮ ಟ್ರಿಪ್ಪು ಈ ಸಲ. ಈ ರೀತಿ ಇತ್ತು ನಮ್ಮ ಈ ಸಲಿಯ ಧರ್ಮಸ್ಥಳ ಟ್ರಿಪ್ಪು. ಚೆನ್ನಾಗಿತ್ತಲ್ಲ.